ಪ್ರಯೋಗ. ಈ ಪ್ರಯೋಗದಲ್ಲಿ ಒಂದು ರಟ್ಟಿನ ಬಾಕ್ಸಿಗೆ ರಂಧ್ರ ಮಾಡಿ ಮೇಣದ ಬತ್ತಿಯ ಹೊಗೆಯನ್ನು ಬಿಡಬೇಕು. ನಂತರ ಲೇಸರ್ ಲೈಟಿನ ಬೆಳಕನ್ನು ಬಿಡಬೇಕು. ಬೆಳಕು ಸರಳ ರೇಖೆಯಲ್ಲಿ ಚಲಿಸುವುದನ್ನು ಕಾಣಬಹುದು. ಈ ನೀರಿನಲ್ಲಿ ಮೊಟ್ಟೆ ಮುಳುಗುತ್ತಿದೆ. ಇದಕ್ಕೆ ಕಾರಣ ಮೊಟ್ಟೆಯ ಸಾಂದ್ರತೆ ಹೆಚ್ಚಾದ್ದರಿಂದ ಮೊಟ್ಟೆ ನೀರಿನಲ್ಲಿ ಮುಳುಗಿದೆ. ಈ ಲೋಟೆಯಲ್ಲಿ ಮೊಟ್ಟೆ ತೇಲುತ್ತಿದೆ. ಇದಕ್ಕೆ ಕಾರಣ ನೀರಿನಲ್ಲಿ ಉಪ್ಪನ್ನು ಮಿಶ್ರಣ ಮಾಡಿದ್ದರಿಂದ ಮೊಟ್ಟೆ ನೀರಿನಲ್ಲಿ ತೇಲುತ್ತಿದೆ. ಲೋಟವನ್ನು ಉಲ್ಟ ಮಾಡಿ ನೀರೊಳಗೆ ಮುಗಿಸಿದಾಗ ಪೇಪರ್ ತೆಗೆದು ತೋರಿಸಿ. ಒದ್ದೆ ಆಗಲಿಲ್ಲ. ಯಾಕೆ? ಅದರೊಳಗೆ ಗಾಳಿ ಇರುವುದರಿಂದ ನೀರು ಒಳಕ್ಕೆ ಹೋಗಲಿಲ್ಲ. ಆದ್ದರಿಂದ ಪೇಪರ್ ಒದ್ದೆ ಆಗಲಿಲ್ಲ. ನೆಕ್ಸ್ಟ್. ಬಲೂನಿನ ಪ್ರಯೋಗ. ಬಾಟಲಿಯೊಳಗೆ ವಿನೆಗರ್ ತೆಗೆದುಕೊಳ್ಳಬೇಕು. ಬಲೂನಿನಲ್ಲಿ ಅಡುಗೆ ಸೋಡಾ ತೆಗೆದುಕೊಳ್ಳಬೇಕು. ಬಲೂನಿನಲ್ಲಿರುವ ಅಡುಗೆ ಸೋಡಾವನ್ನು ಬಾಟಲಿಗೆ ಹಾಕಬೇಕು. ಇದರಿಂದ ಬಲೂನ್ ಹಿಗ್ಗುತ್ತದೆ. ಏಕೆಂದರೆ ಇವೆರಡರ ನಡುವೆ ರಾಸಾಯನಿಕ ಕ್ರಿಯೆ ನಡೆದಾಗ ಇಂಗಾಲದ ಡೈಆಕ್ಸೈಡ್ ಅನಿಲವು ಉತ್ಪತ್ತಿಯಾಗುತ್ತದೆ. ಉತ್ಪತ್ತಿಯಾದ ಇಂಗಾಲದ ಡೈಆಕ್ಸೈಡ್ ಅನಿಲವು ಬಲೂನಿನೊಳಗೆ ಸಂಗ್ರಹವಾಗುವುದರಿಂದ ಬಲೂನ್ ಹಿಗ್ಗುತ್ತದೆ. ಮೇಣದ ಬತ್ತಿಯ ಪ್ರಯೋಗ. ತಟ್ಟೆಯಲ್ಲಿ ಕ್ಯಾಂಡಲ್ ಇಟ್ಟು ಹೊತ್ತಿಸಬೇಕು. ಹಾಗೂ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ಒಂದು ಗಾಜಿನ ಲೋಟವನ್ನು ತಗೊಂಡು ಅದರ ಮೇಲೆ ಬೋರಲು ಹಾಕಬೇಕು. ಸ್ವಲ್ಪ ಹೊತ್ತಿನಲ್ಲೇ ಮೇಣದ ಬತ್ತಿ ಆರಿ ಹೋಗುತ್ತದೆ ಹಾಗೂ ನೀರು ಮೇಲೆ ಬರುತ್ತದೆ. ಇದಕ್ಕೆ ಕಾರಣ ಬಾಟಲೊಳಗೆ ಆಮ್ಲಜನಕ ಖಾಲಿಯಾದಂತೆ ಮೇಣದ ಬತ್ತಿ ಆರಿ ಹೋಗುತ್ತದೆ. ಒಳಗಿನ ಒತ್ತಡ ಕಡಿಮೆ ಆಗುತ್ತದೆ. ಹೊರಗಿನ ನೀರಿನ ಒತ್ತಡ ಜಾಸ್ತಿ ಆಗುವುದರಿಂದ ಬಾಟಲೊಳಗೆ ನೀರು ಮೇಲೆ ಬರುತ್ತದೆ. ನೆಕ್ಸ್ಟ್. ಟಚ್ ಮಾಡಬೇಡ ಆಯ್ತು. ಶಾಖವು ಬಲೂನಿಂದ ನೀರಿಗೆ ವರ್ಗಾವಣೆ ಆಗುವುದರಿಂದ ಬಲೂನ್ ಒಡೆಯುವುದಿಲ್ಲ. ಹೇಳಿ. ಗಾಳಿಯ ಒತ್ತಡದ ಪ್ರಯೋಗ. ಗಟ್ಟಿನ ಮೇಲೆ ಓಟದ ನೀರಿನ ಒತ್ತಡಕ್ಕಿಂತ ಒಳಗಿನ ಗಾಳಿಯ ಒತ್ತಡಕ್ಕಿಂತ 1 2 3 4 5 6 7 8 9 10. ಇಂದು ಭಾನುವಾರ, ನಿನ್ನೆ ಶನಿವಾರ, ನಾಳೆ ಸೋಮವಾರ. ಇಂದು ಶನಿವಾರ, ನಿನ್ನೆ ಶುಕ್ರವಾರ, ನಾಳೆ ಭಾನುವಾರ. 111 222 434 345 ಆರನೆಯ 1 ಆರನೆಯ 1 ನಾಲ್ಕನೆಯ 2 ಆರನೆಯ 2 ನಾಲ್ಕನೆಯ 3 ಆರನೆಯ 3 ಆರನೆಯ
ಆಗುತ್ತದೆ ಹ್ಮ್.